ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ದರಿಂದ ನೂರಿನೂರು ಪೆಟ್ರೋಲಿಯಂ ಹಡಗುಗಳು ಕದಲಲಾಗದಂತೆ ನಿಂತಿವೆ. ಇದರ ನಡುವೆ ಸಂಧಾನ ಮಾತುಕತೆಗೆ ವ್ಲಾದಿಮಿರ್ ಪುತಿನ್ ಮುಂದಾಗಿದ್ದಾರೆ. ಹೊರ್ಮುಜ್ ಜಲಸಂಧಿಯ ಇಕ್ಕೆಡೆಗಳಲ್ಲಿ ನಾನಾ ದೇಶಗಳಿಗೆ ಸೇರಿದ 700ರಷ್ಟು ತೈಲ ಟ್ಯಾಂಕರ್ ಹಡಗುಗಳು ಸಾಲುಗಟ್ಟಿ ನಿಂತಿವೆ. ಅವು ನಾನಾ ದೇಶಗಳಿಗೆ ಕಚ್ಚಾ ಕಲ್ಲೆಣ್ಣೆ ಸಾಗಿಸಬೇಕಾಗಿತ್ತು. ಕದಲಿದ್ರೆ ಗುರಿಯಿಡಲಾಗುವುದು ಎಂದು ಇರಾನ್ ಹೇಳಿರುವುದರಿಂದ ಹೊರ ಹೋಗುವ ದಾರಿ ಮುಚ್ಚಿರುವುದರಿಂದ ತೈಲ ಟ್ಯಾಂಕರ್ಗಳು ಉಸಿರು ಬಿಗಿ ಹಿಡಿದಿವೆ. ಮೊನ್ನೆ ಇರಾನ್ ದಾಳಿ ನಡೆಸಿದ ತೈಲ ಟ್ಯಾಂಕರ್ನಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯ ಮೂಲದವರು ಮರಣಿಸಿದ್ರು. ಹಾಗೆ ಸತ್ತವರ ಸಂಖ್ಯೆಯು 3ಕ್ಕೆ ಏರಿದ್ದು ಕೆಲವರು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ದಾಳಿ ಮಾಡದಿದ್ರೆ ಇರಾನ್ ದಾಳಿ ಮಾಡುತ್ತಿತ್ತು ಎಂಬ ಹೊಸ ವಾದವನ್ನ ಟ್ರಂಪ್ ಮಂಡಿಸಿದ್ದಾರೆ. ಇಸ್ರೇಲ್ ಸೇನೆಯು ಲೆಬನಾನ್ ಮೇಲೆ ಭೂದಾಳಿ ನಡೆಸಿದ್ದು ಯುದ್ಧದ ಕರಿನೆರಳು ಮತ್ತಷ್ಟು ಹರಡುವ ಭಯವನ್ನ ಹುಟ್ಟಿಸಿದೆ. ಈ ನಡುವೆ ರಷ್ಯಾದ ಅಧ್ಯಕ್ಷ ಪುತಿನ್ ಅವರು ಸಂಧಾನಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಮೊದಲು ನಡೆದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯು ಯುದ್ಧ ನಿಲ್ಲಿಸಲು ಕರೆ ನೀಡಿತ್ತು. ವಿಶ್ವಸಂಸ್ಥೆಯ ತುರ್ತು ಸಭೆಯಲ್ಲಿ ಆಂಟೋನಿಯೋ ಗುಟೆರೆಸ್ ಅವರು ಎಲ್ಲ ಸದಸ್ಯ ದೇಶಗಳವರಿಗೆ ಯುದ್ಧ ನಿಲ್ಲಿಸಲು ಮುಂದಾಗುವಂತೆ ಸೂಚಿಸಿದರು. ಕೊಲ್ಲಿ ದೇಶಗಳು ಮತ್ತು ಇರಾನ್ ನಡುವೆ ಸಂಧಾನ ನಡೆಸುವ ಇರಾದೆಯನ್ನ ಪುತಿನ್ ಮುಂದಿಟ್ಟಿದ್ದಾರೆ. ಯುಎಇ, ಬಹರೇನ್, ಕತಾರ್ಗಳ ನಾಯಕರ ಜೊತೆಗೆ ಅವರು ಫೋನ್ ಮೂಲಕ ಮಾತನಾಡಿದ್ರು. ಇಸ್ರೇಲ್ ಯುಎಸ್ಎಯದ್ದು ಅನಪೇಕ್ಷಿತ ದಾಳಿಯೆಂದು ಅವರು ಟೀಕಿಸಿದ್ದಾರೆ.